ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಟೌನ್ ವ್ಯಾಲಿ ಜ್ಯೋತಿ. ಹೇಗಿದ್ದೀರ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶರಣಾರ್ಥಿ ಆ್ಯಂಡ್ ಹ್ಯಾಪಿ ಭೋಗಿ. ಇವತ್ತು ನಮ್ಮಲ್ಲಿ ನಾವು ಭೋಗಿ ಸೆಲೆಬ್ರೇಟ್ ಮಾಡ್ಲಿದ್ದೇವೆ. ಆ್ಯಂಡ್ ಈ ವಿಡಿಯೋ ಇವಾಗ ಏನು ನೋಡಿ ನೀವು, ಇದು ನಂದು ಹಳೆಯ ಮೆಷರ್ಮೆಂಟ್. ಇನ್ ದ ಸೆನ್ಸ್ ಈಗ ನಾನು ಪರ್ಚೇಸ್ ಮಾಡಿದ್ದೆಲ್ಲ ಫ್ಲೋರಾ ಬ್ರ್ಯಾಂಡ್ದು, ಅದು ಫಸ್ಟ್ ಟೈಮ್ದು. ಸೊ ಕ್ಲಿಪ್ಪಿಂಗ್ ಕ್ಯಾಪ್ಚರ್ ಮಾಡಿನ ಇದು ಬಂತು. ಏಸ್ವಾರ ನಿಂತರು ಭೀ ಅದೇ ಹೊಂಟಿತ್ತು. ಸೊ ಅದರ ನಂತರ ಇವತ್ತು ಭೋಗಿ ಎಲ್ಲ ಕಂಪಲ್ಸರಿ ಸ್ನಾನ ಮಾಡಿ ಫಸ್ಟ್ ನಾವು ಎಳ್ಳು ಬೆಲ್ಲ ತಿನ್ನಂತರ ಏನೋ ಕುಡಿಬೋದು, ತಿನ್ಬೋದು. ಅದ್ರ ಸಲುವಾಗಿ ನಾ ಏನು ಮಾಡೀನಿ ಅಂದ್ರೆ ಸ್ನಾನ ಮಾಡಿ ಎಲ್ಲ ಮನೆಯೆಲ್ಲ ಕಸ ಎಲ್ಲ ಹೊಡ್ಕೊಂಡು ಬಂದು ಸುಟ್ಕೊಂಡು ಬಂದು ಎಲ್ಲ ಮಾಡಿ ಆನಂತರ ಸ್ನಾನ ಮಾಡಿ ಬಂದು ಎಳ್ಳು ಬೆಲ್ಲ ತಿಂದು ನಮ್ಮ ಕಡೆ ಪ್ರಾಸೆಸ್ ಹೆಂಗೆ ಮಾಡ್ತೀವಿ ಅಂದ್ರೆ ಇಬ್ಬತ್ತಿ ಕುಕ್ಕಮ್ಮು ಕಾಡ್ಗಿ ಹಚ್ಕೊಂಡೆ ನಾವು ಕಂಪಲ್ಸರಿ ಈ 3 days ಏನಾದ್ರೂ ತಿನ್ಬೋದು ಅಂದ್ರೆ ಫಸ್ಟ್ ಎಳ್ಳು ಬೆಲ್ಲ ತಿಂದಂತ. ಸೊ ಆಫ್ಟರ್ ದ್ಯಾಟ್ ಐ ಆಮ್ ಹ್ಯಾವಿಂಗ್ ಮೈ ವಾಮ್ ವಾಟರ್ ಆ್ಯಂಡ್ ಹನಿ ಲೆಮನ್ ವಾಟರ್. ಆನಂತರ ವೈಷ್ಣವಿಗೆ ಹೇಳಿನಿ ಒಂದು ಸ್ವಲ್ಪ ಎಳ್ಳು, ಹಸಿ ಎಳ್ಳು, ಸೊ ತಿಕ್ಸ ಹಚ್ಕೋಬೇಕಲ್ಲ ಮೈ, ಸೊ ಒಂದು ಸ್ವಲ್ಪ ಮಿಕ್ಸರ್ನ ಹಾಕು ಅಂತ. ಸೊ ಅದಕ್ಕೆ ಅದೇ ಹಾಕ್ಲತ್ತಿರು. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಹೇಳಬೇಕಾದ್ರೆ ವಾಯ್ಸ್ ರೆಕಾರ್ಡ್ ಮಾಡೀನಿ, ವಾಯ್ಸ್ ಓವರ್ ಕೇಸ್ ಅದು. ಬಟ್ ಒಂದು ಪ್ರಾಬ್ಲಮ್ ಏನು ಅಂದ್ರೆ ವೈಷ್ಣವಿ ಮನೆಗಿದ್ರೆ ಕಂಪಲ್ಸರಿ ತಾರಕ್ ಮೆಹತಾ ಕಾ ಉಲ್ಟಾ ಚಶ್ಮಾ ಕಂಪಲ್ಸರಿ ಚಾಲೂ ಇರ್ತದೆ. ಸೊ ಬ್ಯಾಕ್ಗ್ರೌಂಡ್ನಾಗ ಅದು ನಡೀತಾ ಇತ್ತು. ನಾನು ಇಲ್ಲಿ ಏನು ಮಾಡ್ಲತ್ತೀನಿ ಅಂದರೆ ಈಗ ತುಂಬ ಬದನೇಕಾಯಿ ಮಾಡಬೇಕಲ್ಲ ಫ್ರೆಂಡ್ಸ್. ಸೊ ನಮ್ಮ ಕಡೆ ಭೋಗಿ ಹಬ್ಬದ ದಿನ ತುಂಬ ಬದನೇಕಾಯಿ, ಸಜ್ಜಿ ರೊಟ್ಟಿ ಮತ್ತು ಅದು ಏನು ಪಂಚಾಂಗ ಪ್ರಕಾರ ಬರ್ತೋ ಅದು ಮಾಡಬೇಕು ಅಂತಾರೆ. ಸೊ ಇಲ್ಲಿ ನಾನು ಬದನೇಕಾಯಿ ಎಣ್ಣೆಗೆ ಪುಣಿ ಹೊಡೆದಿತ್ತು. ಆ್ಯಕ್ಚುಲಿ ಅದು ನೆನಪು ಹೋಗಿತ್ತು. ಅದಕ್ಕೆ ನಾನು ಏನು ಮಾಡೀನಿ, ಉಳ್ಳಾಗಡ್ಡಿ ಪ್ಯೂರೆ ಸನಿ ಬಂದ ತಕ್ಷಣ ಬದನೇಕಾಯಿ ಹಾಕಿ ಫ್ರೈ ಮಾಡೀನಿ ಚೆನ್ನಾಗಿ. ನಾನು ಬದನೇಕಾಯಿ ಹಾಕಿನಿ ಅಂದ್ರೆ ಎರಡೆರಡು ಬೊಗಣಿ ಬೆಳಗ್ಲಕ್ಕೆ ಹತ್ತಬಾರ್ದು ಅಂತ 1 pot ಮೀಲ್ ಟೈಪ್ ಮಾಡೀನಿ. ಸೊ ಅವು ಎಣ್ಣೆಗೆ ಒಂದು ಸ್ವಲ್ಪ ಫ್ರೈ ಮಾಡಿದ ನಂತರ ಟೊಮೆಟೊ ಪ್ಯೂರಿ ಹಾಕಿನಿ. ಆ್ಯಕ್ಚುಲಿ ನಾನು ಹಿಂಗೆ ಹಾಕಲ್ಲ ಹಮೇಶ. ಆ್ಯಂಡ್ ಒಂದು ಸೈಡ್ ಪಾಯಸ ಮಾಡ್ಲತ್ತೀನಿ ಪಂಚಾಂಗ ಪ್ರಕಾರ. ಇವತ್ತು ಕಂಪಲ್ಸರಿ ಬೆಳ್ಳಿ ಬಟ್ಟಲ್ನಾಗ ಪಾಯಸ ಕುಡಿಬೇಕು ಅಥವಾ ಉಣಬೇಕು ಅಂತ ಅವ್ವ ಹೇಳಿದರು. ಸೊ ನಮ್ಮಲ್ಲಿ ಬೆಳ್ಳಿ ಬಟ್ಟಲು ಏನೂ ಇಲ್ಲ. ಸೊ ನಾನೇನು ಮಾಡ್ಲತ್ತೀನಿ ಅಂದ್ರೆ ನಾರ್ಮಲ್ ಬಟ್ಲಿಗೆ ಊಟ ಮಾಡಬೇಕು ಅಂತ ಅಂದ್ಕೊಂಡಿನಿ. ಆ್ಯಂಡ್ ನಾನು ತುಂಬ ಬದ್ನೆಕಾಯಿ ಪಲ್ಯ ಹಮೇಶ ಈ ಥರ ಮಾಡಲ್ಲ, ಹುಣ್ಸಿನ್ಕಾಯಿ ಹಾಕಿ ಮಾಡ್ತೀನಿ. ನಮ್ಮದು ತಂಗಿ ಮಾಡ್ತಾಳೆ ಈ ಥರ ಟೊಮ್ಯಾಟೊ ಪ್ಯೂರಿ ಹಾಕಿ. ಸೊ ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತದಲ್ಲ, ಆ ಒಂದು ರೀಸನ್ ಕಡಿದು ನಾನು ಇವತ್ತು ಟೊಮ್ಯಾಟೊ ಪ್ಯೂರಿ ಹಾಕಿ ತುಂಬ ಬದ್ನೆಕಾಯಿ ಪಲ್ಯ ಮಾಡ್ಲತ್ತೀನಿ. ಹೆಂಗೆ ಕಾಣಿಸ್ತಾ ಇದೆ ಹೇಳಿ. ಆ್ಯಂಡ್ ದಿಸ್ ಈಸ್ ಟುಡೇಸ್ ರೆಸಿಪಿ ಆ್ಯಂಡ್ ಕಂಪಲ್ಸರಿ ಉಣೋ ಅಂಥ ರೆಸಿಪಿ. ತುಂಬ ಬದನೇಕಾಯಿ ಪಲ್ಯ, ಸಜ್ಜಿ ರೊಟ್ಟಿ, ಗಜ್ರಿ, ಪಾಯಸ ಆ್ಯಂಡ್ ರೈಸ್ ಇಸ್ ಟುಡೇಸ್ ರೆಸಿಪಿ. ಆ್ಯಂಡ್ ಸೂರ್ಯ ದೇವ್ರು ನೋಡ್ರಿ ಎಷ್ಟು ಸ್ಟ್ರಾಂಗ್ ಆಗಿದೆ. ಬಾಪ್ರೆ ಭಾಳ ಖರ ಬಿಸಿಲು. ಆ್ಯಂಡ್ ಹೂವು ನೋಡ್ರಿ ಎಷ್ಟು ಸೂಪರ್ ಆಗ್ಯದವು. ಐ ಲೈಕ್ ಫ್ಲವರ್ಸ್ ಫ್ರೆಂಡ್ಸ್. ಮಾರ್ನಿಂಗಿಂದ ಕೆಲಸ ಮಾಡ್ತಾನೆ ಇದ್ದೀನಿ. ಅದರಲ್ಲಿ ಮತ್ತೆ ಹೇಳ್ಬೇಕಾದ್ರೆ ವೈಷ್ಣವಿ ಮನಿ ಸೂಟ ಒಂದು ಸ್ವಲ್ಪ ಈಗ ಅಂಡೆ ಬೆಳಗ್ಗೆ ಹೋಗ್ತೀನಿ, ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡ್ಯ. ಅಂದ್ರೆ ನೋಡಿ ಟೈಮ್ ಎಷ್ಟಾಗ್ಯದ ಗೊತ್ತು, 1:30 ಮೇಲೆ ಆಗ್ಯದ, 1:35 ಆಗಿರ್ಬೋದು. ಇವಾಗ ನಾನು ಗ್ರೀನ್ ಟೀ ಕುಡ್ಲಿತ್ತೀನಿ. ಆ್ಯಕ್ಚುಲಿ ನಾನು ಗ್ರೀನ್ ಟೀ ಟೈಮಿಂಗ್ 12 o'clock ಅಥವಾ 11, ಬಟ್ ನನಗೆ ಕುಡಿಲಕ್ಕೆ ಟೈಮೇ ಸಿಕ್ಕಿಲ್ಲ. ಸೊ ಐ ಆಮ್ ಹ್ಯಾವಿಂಗ್ ನಾವು. ಬಟ್ ಕಿಚನ್ ರೂಮ್ ಅಂತೂ ಎಲ್ಲ ಸಾಫ್ ಆಗಿದೆ. ಅಂದ್ರೂ ನಿಮ್ಗೆ ತೋರ್ಸ್ಲಿಕ್ಕಾಗಲ್ಲ, ಯಾಕಂದ್ರೆ ಇನ್ನು ಒಂದು ಬಾರ್ ಕ್ಲೀನಾಗಿ ಕುಡ್ಕೊಂಡು ಬರಬೇಕು. ಸೊ ಇವಾಗ ಗ್ರೀನ್ ಟೀ ಕುಡ್ಲಿಡ್ತೀನಿ at 1:30. ಇನ್ನೊಂದು ಹಾಫ್ ಆನ್ ಅವರ್ನಾಗ ಊಟ ಮಾಡಬೇಕು. ಬಟ್ ಹೊಸು ಇಲ್ಲ, ತಡ ಮಾಡಿ ಊಟ ಮಾಡಿದ್ದಿಲ್ಲ. 10:30ಗೆ ಊಟ ಮಾಡಿದ್ದೆ, ಯಾಕಂದ್ರೆ ಇವತ್ತು ತುಂಬ ಬದ್ನಿಕಾಯಿ ದಿನ ಎಲ್ಲ ಮಾಡೋದಿತ್ತು. ಸ್ಪೆಷಲ್ ಊಟ ಇತ್ತಲ್ಲ ಇವತ್ತು, ಅದರ ಸಲುವಾಗಿ ತಡ ಆಗ್ಯದ. ಈಗ ಗ್ರೀನ್ ಟೀ ಕುಡ್ದು ನಾನು ಮಧ್ಯಾಹ್ನಕ್ಕೆ ಊಟಕ್ಕೆ ಏನು ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ನಾನು ನೀರು ಬಿಸಿ ಆಗ್ಲತ್ತವ, ಚಲೋ ನೀರು ಕಾಯ್ದಿದ್ದಾವೆ. ಸ್ಟವ್ ಬಂದ್ ಮಾಡಿ ಈಗ ಇದಕ್ಕೆ ಮುಚ್ಚಿಟ್ಟು ಒಂದು 5-10 minutes ನಂತರ ಕುಡಿಯಿರಿ. ಬರ್ರಿ ಫ್ರೆಂಡ್ಸ್, ಗ್ರೀನ್ ಟೀ ಕುಡಿಯಿರಿ. ಆಲ್ಮೋಸ್ಟ್ ಇವತ್ತು ನಂಗೆ ಗ್ರೀನ್ ಟೀ ಕುಡ್ಲಿಕ್ಕೆ 1:40 ಆಯಿತು. ಏನೇನೋ ಗರಮ್ ಅದ. ಒಂದು 5 minutes ಇಟ್ಟು ಕುಡಿತೀನಿ, ಭಾಳ ಗರಮ್ ಅದೇನ.
ಶೇಂಗಾದ ಹೋಳಿಗೆ ಮಾಡಿದ್ದೆ ಫ್ರೆಂಡ್ಸ್. ಅದ್ರ ಸಲುವಾಗಿ ಶೇಂಗಾ ಮತ್ತು ಎಳ್ಳು ಹುರಿಲತ್ತಿದ. ಕೆಲವೊಬ್ಬರು ರವೆನೂ ಹಾಕ್ತಾರೆ, ಬಟ್ ನಾನು ಇಲ್ಲಿವರೆಗೆ ಯಾವಾಗಲೂ ರವೆ ಆ್ಯಡ್ ಮಾಡಿಲ್ಲ. ಸೊ ಶೇಂಗಾದ ಹೋಳಿಗೆ ಆ್ಯಕ್ಚುಲಿ ಹಬ್ಬ ಬಾರಿ 2 ದಿನ ಅಂತ ಕನ್ಫ್ಯೂಷನ್ ಆಗ್ಲತ್ತದ. ಕೆಲವೊಬ್ಬರು 13, 14 ಮಾಡ್ತಾಯಿದ್ದಾರೆ, ಕೆಲವೊಬ್ಬರು 14, 15 ಮಾಡ್ತಾಯಿದ್ದಾರೆ. ಸೊ ಈ ನಮ್ಮ ಮನೆಯಲ್ಲಿ ನಾನೇ ಇಲ್ಲಿ ನಮ್ಮ ಹೋಮ್ ಟೌನಲ್ಲಿ ನಾನು ಇರ್ತೀನಲ್ಲ, ಇಲ್ಲಿ 13, 14 ಮಾಡ್ತಾಯಿದ್ರೆ. ಸೊ ನಾನು ಕಂಪಲ್ಸರಿ ಎಲ್ಲರೂ ಯಾವಾಗ ಮಾಡ್ತಾರೆ ಅವಾಗೇ ಮಾಡಬೇಕಾಗ್ತದೆ. ಆ್ಯಂಡ್ ನಂಬಲ್ಲಿ ಊರಾಗ 14, 15 ಮಾಡ್ತಾಯಿದ್ದಾರೆ ಅಂತ ಅವ್ವ ಹೇಳಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಏನಂದ್ರೆ ಅರ್ಧ ಜನ ಇವತ್ತು, ಅರ್ಧ ಜನ ನಾಳೆಗೆ ಮಾಡ್ಲತ್ತಾರ. ಸೊ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಎಲ್ಲ ಹಬ್ಬಗಳು ಇದೇ ಥರ ಬರ್ತಾಯಿದೆ, 2 ದಿನ 2 ಬಾರ್ ಅನ್ಕೋತ. ಸೊ ಎಕ್ಸಾಕ್ಟಾಗಿ ಹಬ್ಬ ಎಗೊತ್ತು ಅಂತೂ ಏನೋ ಹೇಳೋಕ್ಕೆ ಆಗ್ತಾಯಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀನಿ. ಅದಕ್ಕೆ ನಾಡ್ದು ಹೋಳಿಗೆ ಮಾಡಬೇಕು, ಶೇಂಗಾದ ಹೋಳಿಗೆ. ಅದ್ರ ಸಲುವಾಗಿ ಶೇಂಗಾ ಎಳ್ಳು ಹುರಿದು ಫಿಲ್ಲಿಂಗ್ ಮಾಡಿ ರೆಡಿ ಇಟ್ಕೊಂಡ್ರೆ ನಾಡ್ದು ಮಾಡ್ಲಿಕ್ಕೆ ಈಸಿ ಆಗ್ತದೆ. ನೀವೇನೇನು ಮಾಡ್ತೀರಿ ಅಂತ ಕಮೆಂಟ್ ಮಾಡಿರಿ. ನಮ್ಮ ಕಡೆ ಅಂತೂ ಇದೊಂದೇ ಮಾಡ್ತಾರೆ. ಸೊ ನಾನು ಇದೊಂದೇ ಮಾಡ್ತೀನಿ. ಇಟ್ಸ್ ಟೈಮ್ ಫಾರ್ ಎಳ್ಳು, ಸೆಸ್ಮಿ ಸೀಡ್ಸ್ ಹುರಿತಾ ಇದ್ದೀನಿ. ಒಂದು ಸ್ವಲ್ಪ ಸ್ಟಮಕ್ ಪೇನ್ ಇತ್ತು, ಮತ್ತು ರೆಸ್ಟ್ ಮಾಡ್ರೆ ಹಾಗೆ ಇರಬೇಕು ಆಯ್ತದು ಅಂಥೇಳಿ ನಾನೇನು ಮಾಡೀನಿ ಅಂದರೆ ಒಂದು ಸ್ವಲ್ಪ ರೆಡಿಯಾಗಿ ಒಂದು ಸ್ವಲ್ಪ ಪಿಕ್ಸ್ ತೊಗೊಂಡಿನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ಹೇಳಬೇಕು. ಆ್ಯಕ್ಚುಲಿ ಕಾಜಲ್ ಹಚ್ಕೊಂಡ್ರೆ ಚಲೋ ಕಾಣಿಸಲ್ಲ ಅಂತಂತಾರೆ ಎಲ್ಲರೂ, ಬಟ್ ಈ 3 ಡೇಸ್ ಕಂಪಲ್ಸರಿ ಹಚ್ಕೋಬೇಕಲ್ಲ. ಸೊ ಅದ್ರ ಸಲುವಾಗಿ ಹಚ್ಕೊಲತ್ತೀನಿ. ಸೊ ದಿಸ್ ಈಸ್ ಮೈ ಟುಡೇಸ್ ಲುಕ್. ನಾರ್ಮಲ್ ಡೈಲಿ ಉಟ್ಕುವಂಥ ಸಾರಿ, ಬಟ್ ಒಂದು ಸ್ವಲ್ಪ ರೆಡಿಯಾಗೀನಿ. ಆ್ಯಂಡ್ ಒಂದು ಸ್ವಲ್ಪ ಹೊಟ್ಟೆಂಗೆ ಅದನ್ನು ಥರದ ಕುಸ್ರೊಳೆ ಅದನ್ನು. ಸೊ ಮಾರ್ಕೆಟ್ನಾಗೂ ಹೋಗಬೇಕು ಅಂತ ಅಂದ್ಕೊಳತ್ತೀನಿ. ಸೊ ನಾನು ವೈಷ್ಣವಿ ಆ್ಯಂಡ್ ಸರೀಶಾ ವಿ ಆರ್ ಆಲ್ ಗೋಯಿಂಗ್ ಟು ಟೆಂಗ್ 8 ವಜ್ಜಿ ಇರ್ತದೆ ನೋಡ್ರಿ. ಆ ಒಂದು ಟೆಂಗ್ ವಜ್ಜಿ ತರ್ಲಕ್ಕೆ ನಾವು 7 ಜನ ಹೋಗ್ತಾ ಇದ್ದೀವಿ ಮಾರ್ಕೆಟ್ನ. ಆ್ಯಂಡ್ ಸ್ವಲ್ಪ ಮೂಡ್ ಚೇಂಜ್ನೂ ಆಯ್ತದು, ಆ್ಯಂಡ್ ಒಂದು ಸ್ವಲ್ಪ ವಾಕಿಂಗ್ನೂ ಮಾಡಂಗೆ ಆಗ್ತದೆ ಅಂತ ವಿ ಆರ್ ಗೋಯಿಂಗ್ ಔಟ್ಸೈಡ್. ಫ್ರೆಂಡ್ಸ್ ತಿನ್ನೋದು ಜಾಪ್ಳಕ್ಕೆ ಯಾಕೋ ಇವತ್ತು ಊಟ ಮಾಡ್ಬೇಕು ಅನಿಸಿಲ್ಲ. ಅದಕ್ಕೆ ನಾನು 4 o'clock ಒಂದು ಸ್ವಲ್ಪ ರೈಸ್, ಬದನೆಕಾಯಿ ಪಲ್ಯದ ಗ್ರೇವಿನ ತೊಗೊಂಡು ಊಟ ಮಾಡೀನಿ. ಈಗ ಇವು ಮನೆಗೆ ಅವ ನೋಡ್ರಿ ಹೆಂಗಾಗ್ಯಾವ, ಕಲರೆಲ್ಲ ಭಾಳ ಮುದ್ರೆ ಹೋಗಿನಂಗೆ ಆಗ್ಯಾವ. ಸೊ ಇವು ಬಿಟ್ಟಲ್ಕಿಂತ ಮುಂಚೆ ನಾನು ಹೊಟ್ಟೆ ಹಾಕಿದ್ರೆ ಚಲೋ ಅದಲ್ಲ ಅಂಥೇಳಿ ಅದು ಕ್ರೇವಿಂಗ್ನೂ ಆಗ್ಲತ್ತೈತೆ ತಿನ್ನಬೇಕು ಅಂತ. ಸೊ ಐ ಆಮ್ ಹ್ಯಾವಿಂಗ್. ಹ್ಯಾಪಿ ಭೋಗಿ ಒನ್ಸ್ ಅಗೇನ್ ಫ್ರೆಂಡ್ಸ್. ಭೋಗಿ ಸಲುವಾಗಿ ಎಲ್ಲರೂ ವೀಡಿಯೋ ಮಾಡ್ತಾಯಿದ್ರಲ್ಲ. ಸೊ ನಾನು ಎಲ್ಲರೂ ಸ್ಟೇಟಸ್ ಇನ್ಸ್ಟಾಗ್ರಾಮ್ನಾಗ ನೋಡಿ ನಾನು ಮಾಡ್ಬೇಕು ಅನ್ನಿಸ್ತು. ಸೊ ವಾಟ್ ಎವರ್ ಐ ಆಮ್ ಹ್ಯಾವಿಂಗ್ ಅವೆಲ್ಲ ತೊಗೊಂಡು ನಾನು ಚಿಕ್ಕದಾಗಿ ವೀಡಿಯೋ ಮಾಡೀನಿ. ಹೆಂಗೆ ಕಾಣಿಸ್ತಾ ಇದೆ ಹೇಳಿ ಫ್ರೆಂಡ್ಸ್. ಚೆನ್ನಾಗಿದೆನಾ, ಇನ್ನು ಏನರ ಇಂಪ್ರವೈಸ್ ಮಾಡ್ಕೋಬೇಕಾ ಅಂಥೇಳಿ ಅದನ್ನು ಕಮೆಂಟ್ ಮಾಡಿರಿ. ಆ್ಯಂಡ್ ಈಗ ಗೊತ್ತಿನ ನೈಟ್ ಡ್ರಿಂಕ್ ಆ್ಯಸ್ ಯೂಶ್ವಲಿ ಜೀರಾ, ಅಜ್ವಾಯಿನ್, ಕಾಲಿ ಮಿರ್ಚ್ ಆ್ಯಂಡ್ ದೊಡ್ಡ ಸೋಪ್ ಇರ್ತಾವಲ್ಲ ಅದರದ್ದು ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ದಿಸ್ ಈಸ್ ದಿ ಎಂಡ್. ಅಂದ್ರೆ ನಾನು ಡಿನ್ನರಿಗೆ ಗೊತ್ತೇನೂ ಮಾಡಲಿಲ್ಲ. ಐ ಹ್ಯಾಡ್ ದೋಸ್ 4 ಗೋವಾ ಆ್ಯಂಡ್ 4 o'clock ಒಂದು ಸ್ವಲ್ಪ ರೈಸ್ ಊಟ ಮಾಡಿನಲ್ಲ. ಸೊ ದಟ್ಸ್ ಆಲ್. ದಿಸ್ ಈಸ್ ಮೈ ಬೆಡ್ ಟೈಮ್ ಡ್ರಿಂಕ್. ಆ್ಯಂಡ್ ಟುಡೇ ಐ ಹ್ಯಾಡ್ 3.5 liters ಆಫ್ ವಾಟರ್ ಫ್ರೆಂಡ್ಸ್. ಇವತ್ತು ನೀರು ಮಸ್ತ್ ಕುಡ್ದಿನ. 3.5 ಲೀಟ್ರ್ಗಿಂತನೂ ಜಾಸ್ತಿ ತೊಗೊಂಡಿನಿ ಅಷ್ಟು ಮುಗಿಸಿ. ಸೊ ಇದು ಫೈನಲ್ 2 times ಗ್ರೀನ್ ಟೀ ಆಯಿತು ಆ್ಯಂಡ್ ಬೆಡ್ ಟೈಮ್ ಡ್ರಿಂಕ್ ಆಲ್ಸೋ ರೆಡಿ. ದಟ್ಸ್ ಆಲ್ ಫಾರ್ ದ ಡೇ ಫ್ರೆಂಡ್ಸ್. ಇವತ್ತಿನ ಡೇ ಸೂಪರಾಗಿ ಹೋಯಿತು. ಜಾಸ್ತಿ ರೆಸ್ಟು ಮಾಡ್ಲಿಕ್ಕೆ ಹೋಗಿಲ್ಲ, ಪ್ರೊಡಕ್ಟಿವ್ನೂ ಇತ್ತು. ಇವತ್ತು ನನ್ನ ಗೋಲ್ 8000 ಸ್ಟೆಪ್ಸ್ ಅಲ್ಲ ಫ್ರೆಂಡ್ಸ್. ಒಟ್ಟು ಅಚೀವ್ ಮಾಡಿಲ್ಲ, 5500 ಅಷ್ಟೇ ಮಾಡೀನಿ. ಬಟ್ ವಾಟ್ ಎವರ್ ಇಟ್ ಮೈಟ್ ಬಿ ಐ ಆಮ್ ಹ್ಯಾಪಿ ಬಿಕಾಸ್ ನನ್ನ ಕ್ರ್ಯಾಮ್ಸ್ ಆಗ್ತಾಯಿದ್ರು. ನಾನು ಒಟ್ಟ ಮಲ್ಕೊಂಡಿಲ್ಲ ಈಗ ಗೊತ್ತಾ. ಆ್ಯಂಡ್ ಐ ವಾಸ್ ಡೂಯಿಂಗ್ ಒನ್ ಆರ್ ದಿ ಅದರ್ ವರ್ಕ್ ಫ್ರೆಂಡ್ಸ್. ಸೊ ಐ ಆಮ್ ಹ್ಯಾಪಿ ಫಾರ್ ವಾಟ್ ಎವರ್ ಐ ಹ್ಯಾವ್ ಡನ್ ಆ್ಯಂಡ್ ವಿಶ್ ಯು ಆಲ್ ಹ್ಯಾಪಿ ಸಂಕ್ರಾಂತಿ. ಸಿ ಯು ಟುಮಾರೋ ಇನ್ ದ ನ್ಯೂ ವ್ಲಾಗ್. ಬಾಯ್.